ನಮಸ್ಕಾರ ಸ್ನೇಹಿತರೆ, ಎಜುಕೇಷನ್ ಮಾಂಡ್ರೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಾವೆಲ್ಲ ಜನವರಿ 1ರಂದು ಹೊಸ ವರ್ಷ ಆಚರಿಸುತ್ತೇವೆ. ಆದರೆ ಹಿಂದಿನ ಇತಿಹಾಸವಾದರೂ ಏನು ಸ್ನೇಹಿತರೆ, ತಿಳಿಯೋಣ ಬನ್ನಿ. ಪ್ರತಿ ವರ್ಷ ಕ್ಯಾಲೆಂಡರ್ನಲ್ಲಿ ಜನವರಿ 1ರಂದು ಹೊಸ ವರ್ಷ ಎಂದು ಇಡೀ ಜಗತ್ತು ಅಂಗೀಕರಿಸಿದೆ. ಜಗತ್ತಿನೆಲ್ಲೆಡೆ ಹಳೆಯ ವರ್ಷಕ್ಕೆ ವಿದಾಯ ಹೇಳಿ ಹೊಸ ವರ್ಷಕ್ಕೆ ಸ್ವಾಗತವನ್ನು ಸಂಭ್ರಮಾಚರಣೆಯೊಂದಿಗೆ ಬರಮಾಡಿಕೊಳ್ಳಲಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ಉಜ್ವಲ ಮತ್ತು ಸಮೃದ್ಧ ನಾಳೆಯ ಭರವಸೆಯೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸುವುದಾಗಿದೆ. ಸ್ನೇಹಿತರೆ, ಪ್ರಪಂಚಾದ್ಯಂತ ಅನೇಕ ದೇಶಗಳು ಜನವರಿ 1ರಂದು ಹೊಸ ವರ್ಷವೆಂದು ಗುರುತಿಸುತ್ತವೆ. ಹೊಸ ವರ್ಷದ ಮುನ್ನಾ ದಿನದಂದು ಜನರು ತಮ್ಮ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ಸೇರಿ ಉಡುಗೊರೆಗಳು, ಹಬ್ಬಗಳು, ಪಾರ್ಟಿಗಳು ಮತ್ತು ಹೆಚ್ಚಿನವುಗಳೊಂದಿಗೆ ಸಂತೋಷದಾಯಕ ಸಂದರ್ಭವನ್ನು ಆಚರಿಸುತ್ತಾರೆ. ಹೊಸ ವರ್ಷ ಆರಂಭವು ಸಂತೋಷ, ನವೋಲ್ಲಾಸ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಭರವಸೆಯನ್ನು ಸಂಕೇತಿಸುತ್ತದೆ. ಹೊಸ ವರ್ಷದ ಆಚರಣೆಗೂ ಒಂದು ಇತಿಹಾಸವಿದೆ ಸ್ನೇಹಿತರೆ. ಕ್ರಿಸ್ತಪೂರ್ವ 45ರ ಕಾಲಘಟ್ಟ. ಆ ಸಂದರ್ಭದಲ್ಲಿ ಜನವರಿ 1ರಂದು ಹೊಸ ವರ್ಷ ಆಚರಣೆ ಎಂದು ಪರಿಗಣಿಸಲ್ಪಟ್ಟಿತ್ತು. ಅದಕ್ಕೂ ಮೊದಲು ರೋಮನ್ ಕ್ಯಾಲೆಂಡರ್ನ ಹೊಸ ವರ್ಷ ಮಾರ್ಚ್ ತಿಂಗಳಲ್ಲಿ ಶುರುವಾಗುತ್ತಿತ್ತು. ಅದರಲ್ಲಿ ವರ್ಷಕ್ಕೆ 355 ದಿನಗಳಿದ್ದವು. ರೋಮನ್ ಸರ್ವಾಧಿಕಾರಿ ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬಂದ ಬಳಿಕ ಕ್ಯಾಲೆಂಡರ್ನಲ್ಲಿ ಸುಧಾರಣೆ ತಂದನು. ಆತನೇ ಈ ಜನವರಿ 1ರ ಪರಿಕಲ್ಪನೆಯನ್ನು ರೂಢಿಗೆ ತಂದನು. ರೋಮನ್ ದೇವತೆ ಜಾನುಸ್ನ ಗೌರವಾರ್ಥ ಮೊದಲ ತಿಂಗಳಿಗೆ ಜನವರಿ ಎಂದು ಹೆಸರಿಡಲಾಯಿತು. ಜಾನುಸ್ ಬದುಕಿನ ಹಿನ್ನೋಟಕ್ಕೂ ಮುನ್ನೋಟಕ್ಕೂ ಅವಕಾಶ ಮಾಡುವಂತಹ ದೇವತೆ. ಆದಾಗ್ಯೂ ಯುರೋಪ್ನ ಬಹುತೇಕ ಪ್ರದೇಶಗಳವರು ಕ್ರಿಸ್ತಶಕ 16ನೇ ಶತಮಾನದ ಮಧ್ಯಭಾಗದ ತನಕವೂ ಜೂಲಿಯಸ್ ಸೀಸರ್ನ ಈ ಪರಿಕಲ್ಪನೆಯ ಕ್ಯಾಲೆಂಡರ್ ಅನ್ನು ಒಪ್ಪಿಕೊಂಡಿರಲಿಲ್ಲ. ಕ್ರಿಶ್ಚಿಯಾನಿಟಿಯ ಆಗಮನದೊಂದಿಗೆ ಹೊಸ ವರ್ಷದ ಆರಂಭವಾಗಿ ಜನವರಿ 1ನ್ನು ಪೆಗನ್ ಎಂದು, ಡಿಸೆಂಬರ್ 25ನ್ನು ಯೇಸುವಿನ ಜನನ ದಿನ ಎಂದು ಪರಿಗಣಿಸಲ್ಪಟ್ಟಿತು. ಪೋಪ್ ಗ್ರೆಗೋರಿ ಜೂಲಿಯನ್ ಕ್ಯಾಲೆಂಡರ್ ಅನ್ನು ಸುಧಾರಿಸಿದ ಪ್ರಮಾಣೀಕರಿಸಿದ ನಂತರ ಜನವರಿ 1ನ್ನು ಹೊಸ ವರ್ಷದ ಮೊದಲ ದಿನ ಎಂದು ನಿಧಾನವಾಗಿ ಸ್ವೀಕಾರಾರ್ಹವಾಯಿತು. ಇದಲ್ಲದೆ ಸ್ನೇಹಿತರೆ, ಹೊಸ ವರ್ಷವು ಪ್ರಾಚೀನ ಬ್ಯಾಬಿಲೋನ್ನಲ್ಲಿ ಸುಮಾರು 4000 ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ 2000ರಲ್ಲಿ ಹುಟ್ಟಿಕೊಂಡಿತು ಎಂದು ನಂಬಲಾಗಿದೆ. ಅದೇನೇ ಇರಲಿ ಸ್ನೇಹಿತರೆ, ಹೊಸ ವರ್ಷವನ್ನು ಎಲ್ಲರೂ ಸಂಭ್ರಮ ಸಡಗರದಿಂದ ಬರಮಾಡಿಕೊಂಡು ಹೊಸ ವರ್ಷದ ಹೊಸ ಕನಸಿನೊಂದಿಗೆ ಹೊಸ ಕೆಲಸ ಪ್ರಾರಂಭಿಸೋಣ ಎಂದು ಹೇಳುತ್ತಾ, ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.